ಹಲೋ, ಹಾಯ್, ನಮಸ್ಕಾರ. ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಸಿನಿಮಾದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ, ಅದು ಯಾವುದು ಅಂದರೆ ಹೌಸ್‌ಫುಲ್ 5. ಬನ್ನಿ ಮೂವಿ ಹೇಗಿದೆ ಅಂತ ನೋಡೋಣ. ಹೌಸ್‌ಫುಲ್ 5 ಅಲ್ಲಿ ಡೈರೆಕ್ಟರ್ ತರುಣ್ ಮನ್ಸುಖಾನಿ ಅವರು. ಹಾಡೆಲ್ಲ ಚೆನ್ನಾಗಿದೆ, ಕಾಮಿಡಿ ಪರವಾಗಿಲ್ಲ. ಸೊ, ಇದೊಂದು ಮರ್ಡರ್ ಮಿಸ್ಟರಿ ಅಂತ ಹೇಳ್ಬೋದು. ಸೊ, ಸ್ಟಾರ್ ಕಾಸ್ಟ್ ಹೇಳೋದಾದ್ರೆ ನಿಜವಾಗ್ಲೂ ತುಂಬ ಜನ ಇದ್ದಾರೆ. ಸೊ, ಹಾಗಾಗಿ ಅವರವರ ನಿಜವಾದ ಹೆಸರಲ್ಲೇನೆ ಕತೆ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಬನ್ನಿ ಕತೆ ಹೇಗಿದೆ ಅಂತ ನೋಡೋಣ. ಸೊ, ರಂಜಿತ್ ದೊರೆಯಾಲ್ ಅವರದ್ದು. ಅವರು ಬಿಲಿಯನಿಯರು. 62 ಲ್ಯಾಕ್ ಬಿಲಿಯನಿಯರ್ ಆಗಿರ್ತಾರೆ. ಸೊ, ಅವರ ಒಂದು ದತ್ತು ಮಗ ಫರ್ದೀನ್ ಖಾನ್ ಅವರು. ಸೊ, ಅವರ ಒಂದು ಬರ್ತ್‌ಡೇ ಸೆಲೆಬ್ರೇಷನ್ ಒಂದು ಕ್ರೂಸಲ್ಲಿ ನಡೀತಾ ಇರುತ್ತೆ. ಸೊ, ಚಿತ್ರಾನಂದ ಸಿಂಗ್ ಅವರು ಸಿಇಒ ಆಗಿರ್ತಾರೆ. ಶ್ರೇಯಸ್ ತಲ್ಪಡೆ ಅವರು ಸಿಐಒ, ದೀನು ಮೌರ್ಯ ಅವರು ಸಿಎಫ್ಒ, ಚಂಕಿ ಪಾಂಡೆ ಮತ್ತು ಜಾನಿ ಲೇವರ್ ಅವರು ಗಾರ್ಡ್ ಆಫ್ ದಿ ಶಿಪ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಶಿಪ್ ಕ್ಯಾಪ್ಟನ್ ಆಗಿ ನಿಖಿತಿನ್ ಅವರು ಕೆಲಸ ಮಾಡ್ತಿರ್ತಾರೆ. ಸೊ, ಈ ಬರ್ತ್‌ಡೇ ಸೆಲೆಬ್ರೇಷನಲ್ಲಿ ರಂಜಿತ್ ಅವರು ಸತ್ತು ಹೋಗ್ಬಿಡ್ತಾರೆ. ಆಗ ಲಾಯರ್ ವಿಲ್ ಓದಿದಾಗ ಅವರ ಮಗ ಜಾಲಿ ಬರ್ತಾರೆ ಸರಿಯಾಗಿ 3 ಗಂಟೆಗೆ ಅಂತ ಹೇಳ್ತಾರೆ. ಅವರಿಗೆ ಆಸ್ತಿ ಹೋಗುತ್ತೆ. ಅಷ್ಟು 62 ಬಿಲಿಯನ್ಸ್ ಏನಿದೆ, ಲ್ಯಾಕ್ಸ್ ಬಿಲಿಯನ್ಸ್, ಅದು ಅವ್ರಿಗೆ ಹೋಗುತ್ತೆ ಅಂತ ಆಗುತ್ತೆ. ಸೊ, ಅವರು ಬಂದಿಲ್ಲ ಅಂದರೆ ನಿಮಗೆ ಹಂಚ್ಕೊಳ್ಳಿ ಅಂತಾನು ಹೇಳಿರ್ತಾರೆ. ಸೊ, ಜಾಲಿ ಹೆಂಡತಿ ಫಾರಿನರು ಅಂತಾನು ಹೇಳಿರ್ತಾರೆ. ಸೊ, ಈ ವಿಲ್ಲಲ್ಲಿ ಇರುತ್ತೆ. ಸೊ, 3 ಗಂಟೆ ಮೊದಲಿಗೆ 3 ಗಂಟೆಗೆ ಮೊದಲು ಬರೋದು ರಿತೇಶ್ ದೇಶ್ಮುಖ್ ಅವರು ಮತ್ತು ಸೋನಮ್ ಬೇಜ್ವಾ ಅವರು. ಬಂದ್ಬಿಟ್ಟು ನಾನೇ ರಿಯಲ್ ಜಾಲಿ ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ನೆಕ್ಸ್ಟ್ ಅಭಿಷೇಕ್ ಬಚ್ಚನ್ ಅವರು ಮತ್ತು ಜಾಕ್ವಿಲಿನ್ ಅವ್ರು ಬರ್ತಾರೆ. ಸೊ, ನಾನೇ ರಿಯಲ್ ಜಾಲಿ ಮತ್ತು ಅವನ ಹೆಂಡತಿ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತಾದ ತಕ್ಷಣ ನೆಕ್ಸ್ಟ್ ಅಕ್ಷಯ್ ಕುಮಾರ್ ಅವರು ಮತ್ತು ನರ್ಗೀಸ್ ಬರ್ತಾರೆ. ನಾನು ರಿಯಲ್ ಜಾಲಿ ಅಂತ ಹೇಳ್ತಾರೆ. ಸೊ, ಈ 3 ಜೋಡಿಯಲ್ಲಿ ಯಾರು ನಿಜವಾದ ಜಾಲಿ ಅಂತ ಕಂಡುಹಿಡಿಯೋದೇ ಒಂದು ಕೆಲಸ ಆಗತ್ತೆ. ಸೊ, ಕಂಡುಹಿಡಿಬೇಕು ಅಂತ ಸರಿ, ನಿಮ್ದೆಲ್ಲ DNA ಟೆಸ್ಟ್ ಮಾಡಿಸೋಣ, ಇವತ್ತೊಂದಿನ ನೀವೆಲ್ಲ ಇಲ್ಲೇ ಉಳ್ಕೊಳ್ರಿ ಅಂತ ಆಗತ್ತೆ. ಸೊ, ಡಾಕ್ಟರ್ ಬಂದು DNA ಟೆಸ್ಟ್ ಮಾಡೋದಕ್ಕೆ ಎಲ್ಲದನ್ನು ವ್ಯವಸ್ಥೆ ಮಾಡಿರ್ತಾರೆ. ಅವತ್ತು ನೈಟು ಆ ಡಾಕ್ಟರ್ದೇನೆ ಮರ್ಡರ್ ಆಗುತ್ತೆ. ಸೊ, ಮರ್ಡರ್ ಯಾರು? ಈ 3 ಜಾಲಿ ಅವರೇ ಮಾಡಿರೋದು ಅಂತ ಹೇಳ್ಬಿಟ್ಟು ಅವರಿಗೆ ಕ್ರೂಸ್ ಜೈಲಲ್ಲಿ ಹಾಕಿರ್ತಾರೆ. ಸೊ, ಮರ್ಡರ್ ಯಾರು ಮಾಡಿದ್ದು ಅಂತ ಕೇಳಿದಾಗ ಇನ್ವೆಸ್ಟಿಗೇಷನ್ಗೆ ಸಂಜಯ್ ದತ್ ಅವರು ಮತ್ತು ಜಾಕಿ ಶರಾಫ್ ಅವರು ಇಂಟರ್ಪೋಲಲ್ಲಿ ಇರ್ತಾರೆ. ಅವರು ಅವಾಗ ತಾನೇ ಸಸ್ಪೆಂಡ್ ಆಗಿರ್ತಾರೆ. ಕ್ರೂಸಲ್ಲಿರೋರು ಜಾಕಿ ಶರಾಫ್ ಎಕ್ಸ್ ವೈಫ್ ಇರ್ತಾರಲ್ಲ, ಸಿಇಒ, ಅವರು ಕರೆಸ್ತಾರೆ. ಕರೆಸಿದ್ಮೇಲೆ ಅವ್ರ ಬಾಸ್ ಆಗಿ ನಾನಾ ಪಟೇಕರ್ ಅವ್ರು ಇರ್ತಾರೆ. ಸೊ, ಅವರು ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರಲ್ಲಿ ಇರ್ತಾರೆ. ಸೊ, ಅವರು ಇವಾಗಲೇ ಬರಲ್ಲ. ಬಟ್ ಸಂಜಯ್ ದತ್ ಅವರು ಮತ್ತು ಜಾಕಿ ಶರಾಫ್ ಅವ್ರನ್ನ ನಾನಾ ಪಟೇಕರ್ ಅವರು ಸಸ್ಪೆಂಡ್ ಮಾಡಿರ್ತಾರೆ. ಸೊ, ಅದು ಅವ್ರಿಗೆ ಗೊತ್ತಿರಲ್ಲ, ಕ್ರೂಸಲ್ಲಿರೋರಿಗೆ ಗೊತ್ತಿರಲ್ಲ ಅಂತ ಅಂದ್ಕೊಂಡು ಸಂಜಯ್ ಮತ್ತು ಜಾಕಿ ಶರಾಫ್ ಅವರು ಕ್ರೂಸ್ಗೆ ಬರ್ತಾರೆ. ಪೊಲೀಸ್ ಬರೋ ಹೊತ್ತಿಗೆ ದೀನು ಮೌರ್ಯ ಅವ್ರದ್ದು ಮರ್ಡರ್ ಆಗಿರುತ್ತೆ. ಅವ್ರನ್ನ 3 ಜಾಲಿ ಅವರನ್ನೇ ಹಿಡ್ಕೊಂಡಿರ್ತಾರೆ. ಸೊ, ಅವರೇ ಸಾಯಿಸಿದ್ದು ಅಂತ ಮತ್ತೆ ಅವರಿಗೆ ಜೈಲಿಗೆ ಹಾಕ್ತಾರೆ. ಸೊ, ಅದಾದ್ಮೇಲೆ ಏನಾಗುತ್ತೆ ಅಂದರೆ ಕೇಸ್ ಸಾಲ್ವ್ ಮಾಡ್ತಾರೆ. ಇಬ್ರು ಸೇರಿಕೊಂಡು ಕೇಸ್ ಸಾಲ್ವ್ ಮಾಡಿಬಿಟ್ಟು ಫರ್ದೀನ್ ಖಾನ್ ಅವರೇ, ಯಾರು ದತ್ತು ಪುತ್ರ ಇದ್ದಾರಲ್ಲ, ಅವರೇ ನಿಜವಾದ ಮರ್ಡರರ್ ಅಂತ ಹೇಳ್ಬಿಟ್ಟು ಜೈಲಿಗೆ ಹಾಕ್ತಾರೆ. ಸೊ, ಆದರೆ ಅಷ್ಟೊತ್ತಿಗೆ ಇನ್ನೊಂದು ಮರ್ಡರ್ ಆಗುತ್ತೆ ಕ್ಯಾಪ್ಟನ್ದು. ಅವಾಗ ನಾನಾ ಪಟೇಕರ್ ಅವ್ರು ಬರ್ತಾರೆ. 2 ಸೂಟ್ ಕೇಸಲ್ಲಿ ಎಲ್ಲರದ್ದೂ ಸಣ್ಣ ಸಣ್ಣ ಕ್ರೈಮ್ಗಳನ್ನು ಬರೆದ್ಬಿಟ್ಟು, ನೀವೆಲ್ಲ ಈ ಥರ ಕ್ರೈಮ್ ಮಾಡಿದ್ದೀರಾ, ನೀವೆಲ್ಲರೂ ಜೈಲಿಗೆ ಹೋಗೋರೇನೆ ಅಂತ ಹೇಳ್ತಾರೆ. ಸೊ, ಆವಾಗ ಇನ್ನೊಂದು ಸೂಟ್ ಕೇಸಲ್ಲಿ ನಿಜವಾದ ಮರ್ಡರರ್ನ ಮುಖ ಇದೆ ಅಂತ ಹೇಳ್ಬಿಟ್ಟು ಆ ಸೂಟ್ ಕೇಸ್ ತೊಗೊಂಡೋಗಿ ಅವ್ರ ರೂಮಲ್ಲಿ ಇಟ್ಕೊಂಡು ಮಲ್ಕೋತಾರೆ. ನೈಟ್ ಮಲಗಿದ್ದಾಗ ಫರ್ದೀನ್ ಖಾನ್ ಅವರು ಬಂದ್ಬಿಟ್ಟು ಅವ್ರನ್ನ ಕೊಲೆ ಮಾಡಿಬಿಟ್ಟು ಆ ಸೂಟ್ ಕೇಸ್ ತೆಗೆದು ನೋಡ್ತಾರೆ. ಸೂಟ್ ಕೇಸಲ್ಲಿ ಕನ್ನಡಿ ಇರುತ್ತೆ ಅಷ್ಟೇನೆ. ಅವರು ನಾನಾ ಪಟೇಕರ್ ಅವರು ಅಲ್ಲಿ ಹಾಸಿಗೆ ಮೇಲೆ ಇರಲ್ಲ, ಅಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಸೊ, ಅವರೇ ಹೇಳ್ತಾರೆ, ನೀನೇ ನಿಜವಾದ ಕ್ರಿಮಿನಲ್ಲು, ನಮ್ಮ ಸಂಜಯ್ ದತ್ತು ಮತ್ತು ಜಾಕಿ ಶರಾಫ್ ಅವರು ಕರೆಕ್ಟಾಗಿ ಕಂಡುಹಿಡಿದಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇವನು ಇಲ್ಲ, ನಾನು ನಿಜವಾದ ಮರ್ಡರರ್ ಅಲ್ಲ ಅಂತ ಹೇಳ್ತಿದ್ದಂಗೆ ಇನ್ನೊಂದು ಮುಖವಾಡ ಹಾಕ್ಕೊಂಡು ಬಂದ್ಬಿಟ್ಟು ಇವರಿಗೆಲ್ಲ ಸಾಯಿಸೋಕ್ಕೆ ಇನ್ನೊಬ್ರು ಬರ್ತಾರೆ. ಸೊ, ಅವ್ರು ಹೇಳ್ತಾರೆ, ಹಂಗಾರೆ ನೀನೊಬ್ಬನೇ ಅಲ್ಲ, ನಿನ್ನ ಜೊತೆ ಇನ್ನೂ ಒಬ್ಬ ಇದ್ದಾನೆ, ಯಾರದು ಅಂತ ನೋಡಬೇಕು ಅಂತ ಹೇಳ್ತಾರೆ. ಇನ್ನೊಬ್ಬ ಯಾರು ಅಂತ ನೋಡಿದಾಗ ಅದು ಅಭಿಷೇಕ್ ಬಚ್ಚನ್ ಅವರು. ಸೊ, ಇವರಿಬ್ಬರು ಸೇರಿಕೊಂಡು ನಿಜವಾಗ್ಲೂ ಮರ್ಡರ್ ಮಾಡಿರ್ತಾರೆ. ಸೊ, ಇದೆಲ್ಲ ನಡೀತಿರ್ಬೇಕಾದ್ರೆ ತುಂಬ ಕಾಮಿಡಿ ಹಾಡುಗಳು ಎಲ್ಲ ಇದೆ, ಚೆನ್ನಾಗಿದೆ, ಒಂದ್ಸತಿ ನೋಡೋಂಥ ಮೂವಿ ಅಷ್ಟೇ. ಸೊ, ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಲಾಸ್ಟಿಗೆ ಇವ್ರನ್ನ ಇನ್ನೇನು ಅಭಿಷೇಕ್ ಬಚ್ಚನ್ನು ಮತ್ತು ಫರ್ದೀನ್ ಖಾನ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಇವ್ ನಿಜವಾದ ಜಾಲಿ ಬರ್ತಾರೆ. ನಿಜವಾದ ಜಾಲಿ ಯಾರು ಅಂದರೆ
ಬಾಬಿ ಡಿಯಾಲ್ ಅವರು ಬಂದ್ಬಿಟ್ಟು ನನಗೆ ಈ ಆಸ್ತಿನೂ ಬೇಡ ಏನೂ ಬೇಡ, ಯಾಕಂದ್ರೆ ನಾನು 150 ಕೋಟಿ ಬಿಲಿಯನಿಯರ್ ನಾನು, ಸೊ ಹಾಗಾಗಿ ನಿಮ್ಮಲ್ಲೇ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಥೆನ ಮುಗಿಸ್ತಾರೆ. ಸೊ ಕತೆ ಹೀಗಿದೆ. ಕಾಮಿಡಿನ ಏನು ತುಂಬಾ ಹೊಸದಾಗೇನಿಲ್ಲ, ಸ್ಟಾರ್ ಕಾಸ್ಟ್ ಚೆನ್ನಾಗಿದೆ, ಒಂದ್ಸತಿ ನೋಡ್ಬೋದು ಅಷ್ಟೇ ಮೂವಿ. ಸೊ ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ಮೂವಿಯಲ್ಲಿ. ಕೈಂಡ್ಲಿ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್.